ಆತ್ಮೀಯ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಮಗ್ರ ಶಿಕ್ಷಣ ಕರ್ನಾಟಕ ಇದರಲ್ಲಿ ಆನ್ಲೈನ್ನಲ್ಲಿ ಎಲಿಜಿಬಿಲಿಟಿಯನ್ನು ತುಂಬುವಂತಹ ವಿಧಾನದ ಎರಡನೇ ಹಂತ, ಅತಿ ಮುಖ್ಯವಾಗಿರುವಂತಹ ಹಂತ, ವಿದ್ಯಾರ್ಥಿಗಳ ಫೋಟೋ ಅಪ್ಲೋಡ್ ಮಾಡುವಂಥದ್ದು, ವಿದ್ಯಾರ್ಥಿಗಳ ಸಿಗ್ನೇಚರನ್ನು ಅಪ್ಲೋಡ್ ಮಾಡುವಂಥದ್ದು, ಅದಾದ ಬಳಿಕ ವಿದ್ಯಾರ್ಥಿಯ ಕನ್ಸೆಂಟ್ ಲೆಟರ್ ಅಂದರೆ ಪೋಷಕರ ಒಪ್ಪಿಗೆ ಪತ್ರವನ್ನು ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಷನನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ. ಆತ್ಮೀಯರೇ, ಈ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ನಾನು ಲಾಗಿನ್ ಆಗುವಂತಹ ವಿಧಾನದ ಬಗ್ಗೆ ಈಗಾಗಲೇ ತಿಳಿಸಿರ್ತೇನೆ. ಆ ವಿಡಿಯೋವನ್ನು ನೋಡದೇ ಇದ್ದವರು ಆ ವಿಡಿಯೋನು ಕೂಡ ನೀವು ನೋಡಬಹುದು. ಸೊ ಈಗ ನಮ್ಮ ಶಾಲೆಯ ಯುಡೈಸ್ ಕೋಡನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ನಾನು ಲಾಗಿನ್ ಆಗ್ತಾ ಇದ್ದೇನೆ. ಲಾಗಿನ್ ಆದ ಬಳಿಕ ಮುಂದಿನ ಸ್ಟೆಪ್ ಆಗಿ ನಾವು ಏನು ಮಾಡಬೇಕು, ಇಲ್ಲಿ ಅಪ್ಲಿಕೇಶನನ್ನು ಯಾವ ರೀತಿ ತುಂಬಬೇಕು, ಈವೆಂಟನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ನನ್ನ ಮೊದಲ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರ್ತೇನೆ. ಯಾರ್ಯಾರು ಆ ವಿಡಿಯೋವನ್ನು ನೋಡಿಲ್ಲ, ನೀವು ಐ ಬಟನನ್ನು ಒತ್ತಿ ಇಲ್ಲಿ ನೀವು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಒಂದು ವಿಡಿಯೋದ ಲಿಂಕನ್ನು ಹಾಕಿರ್ತೇನೆ. ಅದರ ಮೂಲಕ ನೀವು ಆ ಒಂದು ವಿಡಿಯೋವನ್ನು ವೀಕ್ಷಿಸ್ಬೋದು. ಆ ವಿಡಿಯೋವನ್ನು ವೀಕ್ಷಿಸಿದ ಬಳಿಕ ಮುಂದಿನ ಹಂತವಾಗಿ ನಾವು ವಿದ್ಯಾರ್ಥಿಯ ಈ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದಾದ ಮೇಲೆ ಆ ಒಂದು ವಿದ್ಯಾರ್ಥಿಯ ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಮಾಡೋದು ಇದೀಗ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಮೇರೆ ನೀವಿಲ್ಲಿ ಕಾಣ್ತೀರಿ, ನಾನು ನನ್ನ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಹಾಕಿದ್ದೇನೆ, ಫೆಚ್ಚನ್ನು ಕೊಟ್ಟಿದ್ದೇನೆ. ಅದಾದ ಮೇಲೆ ಆ ಒಂದು ವಿದ್ಯಾರ್ಥಿ ಅಂಡರ್ 17 ಕೆಟಗರಿ ಬರೋದ್ರಿಂದಾಗಿ ಡಿಫಾಲ್ಟ್ ಆಗಿ ಅಂಡರ್ 17 ಅಂತ ಬಂದಿರುತ್ತೆ. ಸೊ ಅಂಡರ್ 14 ಆದರೆ ಅಂಡರ್ 14 ಇಲ್ಲಿ ನಿಮಗೆ ಯಾವ ರೀತಿ ಇಲ್ಲಿ ಆಪ್ಷನ್ಗಳು ಕಾಣ್ತವೋ ಆ ರೀತಿ ಆಪ್ಷನ್ಗಳು ಕಾಣ್ತವೆ. ಅಂದರೆ ಇಲ್ಲಿ ನೀವು ಈವೆಂಟನ್ನು ನೋಡಿ ಯಾವ ರೀತಿ ಶಿಫ್ಟ್ ಮಾಡ್ಬೋದು. ಅದೇ ರೀತಿ ನಿಮ್ಮ ವಿದ್ಯಾರ್ಥಿಯ ಏನು ಗ್ರೂಪ್ ಇದೆ, ಏಜ್ ಗ್ರೂಪನ್ನು ಅಂಡರ್ 14 17 ಮಾಡಲಿಕ್ಕೆ ಸಾಧ್ಯ ಇದೆ. ಯಾವ ವಿದ್ಯಾರ್ಥಿ 14 ವರ್ಷದ ವಯೋಮಿತಿಯ ಒಳಗೆ ಬರ್ತಾರೆ ಅಂತಹ ವಿದ್ಯಾರ್ಥಿಗಳ ಕೆಟಗರಿಯನ್ನು, ಏಜ್ ಗ್ರೂಪನ್ನು 14 ಅಥವಾ 17 ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಅಂಡರ್ 17 ಆಗಿರೋದ್ರಿಂದ ಆ ಒಂದು ವಿದ್ಯಾರ್ಥಿ ಅಂಡರ್ 17 ಡಿಫಾಲ್ಟ್ ಆಗಿ ಬಂದಿರುತ್ತೆ. ಸೊ ಇಂಡಿವಿಜುವಲ್ ಅಥವಾ ಗ್ರೂಪ್ ಇವೆಂಟನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಗ್ರೂಪ್ ಇವೆಂಟ್ ಆದಮೇಲೆ ನಾನು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತೇನೆ ಗೇಮ್ಸ್. ಗ್ರೂಪಲ್ಲಿ ಒಂದು ಗೇಮ್ಸನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದಾದಮೇಲೆ ಜೆಂಡರ್, ಡಿಸೆಬಿಲಿಟಿ, ಓಕೆ, ಇದು ಡಿಫಾಲ್ಟ್ ಆಗಿ ಬಂದಿರುತ್ತೆ. ಗೇಮಲ್ಲಿ ಯಾವ ಗೇಮ್ ಅಂತ ನಾನಿಲ್ಲಿ ಹಾಕಬೇಕು. ಸೊ ನಮ್ಮ ವಿದ್ಯಾರ್ಥಿ ಏನು ಭಾಗವಹಿಸ್ತಾ ಇರುವಂಥದ್ದು ನೆಟ್ಬಾಲ್ ಆಗಿರೋದ್ರಿಂದಾಗಿ ನಾನು ನೆಟ್ಬಾಲ್ ಅಂತ ಹಾಕ್ತೇನೆ. ಇದರಲ್ಲಿ ಸಬ್ ಕೆಟಗರಿ ಇರೋದಿಲ್ಲ, ಸಬ್ ಅಥ್ಲೆಟಿಕ್ಸ್ ಇರೋದಿಲ್ಲ. ಆ್ಯಡ್ ಇವೆಂಟ್ ಅಂತ ಕೊಟ್ಟಿದ್ದೇನೆ, ಇವೆಂಟ್ ಆ್ಯಡೆಡ್ ಅಂತ ಬಂದಿದೆ. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಇದಾದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ನೆಕ್ಸ್ಟ್ ನಮಗೆ ಮಾಡಲಿಕ್ಕಿರುವಂಥದ್ದು ಮೊದಲನೇದಾಗಿ ವ್ಯೂ ಮೇಲೆ ನಾವು ಕ್ಲಿಕ್ ಮಾಡಬೇಕು. ವ್ಯೂ ಮೇಲೆ ಕ್ಲಿಕ್ ಮಾಡ್ತಾನೆ ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಯ ಎಲ್ಲ ಮಾಹಿತಿಗಳು ಇಲ್ಲಿ ಬರುತ್ತೆ. ನೇಮ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಕಂಪ್ಲೀಟೆಡ್ ಇಯರ್ಸ್, ಏಜ್, ಇದೆಲ್ಲವೂ ಕೂಡ ಡಿಫಾಲ್ಟ್ ಆಗಿ ಬರುತ್ತೆ. ಇಲ್ಲಿ ನಮಗೆ ಯಾವುದನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅಲ್ಲಿ ಶಾಲೆ ಹೆಸರು ಬಂದಿರುತ್ತೆ, ಶಾಲೆಯ ಫೋನ್ ನಂಬರ್ ಬಂದಿರುತ್ತೆ, ಆ ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತ್. ಓಕೆ, ಸೊ ಇದಾದ ಮೇಲೆ ನಮಗೇನು ನಮಗೆ ತುಂಬಲಿಕ್ಕಿರುವಂಥದ್ದು ಮೊದಲನೇದಾಗಿ ಆ ಒಂದು ವಿದ್ಯಾರ್ಥಿಯ ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸನ್ನು ತುಂಬಲಿಕ್ಕೆ ಇರುತ್ತೆ. ಸೊ ಇಲ್ಲಿ ನಾನು ಆ ಒಂದು ವಿದ್ಯಾರ್ಥಿನಿಯ ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸನ್ನು ಹಾಕ್ತೇನೆ. ಓಕೆ, ಸೊ ಬ್ಲ್ಯಾಕ್ ಮೋಲ್ ಆನ್ ಲೆಫ್ಟ್ ತಂಬ್ ಅಂತ ಹಾಕಿದ್ದೇನೆ. ಅವಳ ಎಡ ಹೆಬ್ಬೆರಳಲ್ಲಿ ಏನು ಬ್ಲ್ಯಾಕ್ ಮೋಲ್ ಇದೆ ಅದನ್ನು ಹಾಕ್ತೇನೆ. ಟ್ರ್ಯಾಕ್ ಸೂಟ್ ಸೈಜ್, ಆ ಒಂದು ವಿದ್ಯಾರ್ಥಿಯ ಟ್ರ್ಯಾಕ್ ಸೂಟ್ ಸೈಜನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಶೂಸ್ ಸೈಜ್, ಆ ಒಂದು ವಿದ್ಯಾರ್ಥಿನಿಯ ಶೂಸ್ ಸೈಜನ್ನು ನಾವು ಎಂಟ್ರಿ ಮಾಡಬೇಕು. ಸೊ ಇದಿಷ್ಟು ಮಾಹಿತಿಯನ್ನು ನಾನು
ತುಂಬಿದ್ದೇನೆ. ಅದಾದ ಮೇಲೆ ಅದರ ಕೆಳಗಡೆ ಭಾಗದಲ್ಲಿ ನೀವು ಕಾಣ್ತಾ ಇರುವಂಥದ್ದು ಇಲ್ಲಿ ಚೂಸ್ ಫೈಲ್ ಅಂತ ಬಂದಿದೆ. ಸೊ ಇಲ್ಲಿ ನಾವು ಆ ಒಂದು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಹೇಳ್ತಾರೆ 3 ತಿಂಗಳ ಇತ್ತೀಚಿನ ಪಾಸ್ಪೋರ್ಟ್ ಸೈಜನ್ನು, ತುಂಬ ಹಳೆಯದಲ್ಲ, ಬದಲಾಗಿ 3 ತಿಂಗಳ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮೊದಲೇ ಆ ಒಂದು ವಿದ್ಯಾರ್ಥಿಯ ಫೋಟೋವನ್ನು ನಾವು ಮೊಬೈಲ್ನಲ್ಲಿ ತೆಗೆದ ಫೋಟೋ ಆದರೂ ಆಗುತ್ತೆ, ಅಥವಾ ಆಲ್ರೆಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮಗು ಕೊಟ್ಟಿದ್ರೆ, ವಿದ್ಯಾರ್ಥಿ ಕೊಟ್ಟಿದ್ರೆ ಆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನಮ್ಮ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಕ್ಯಾಪ್ಚರ್ ಮಾಡಿದಂಥ ಫೋಟೋವನ್ನು ನಾವು ಇಟ್ಕೊಳ್ಬೋದು. ಸೊ ಇಲ್ಲಿ ನಮಗೆ ಒಂದು ಸಮಸ್ಯೆ ಬರುತ್ತೆ, ಏನಂದರೆ 2 ಫೋಟೋಸ್ಗಳು, ಒಂದು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ, ಇನ್ನೊಂದು ವಿದ್ಯಾರ್ಥಿಯ ಸಹಿ ಇರುವಂಥದ್ದು, ಕೆಳಗಡೆ ಅಪ್ಲೋಡ್ ಸಹಿ ಅಂತ ಕೊಟ್ಟಿದ್ದಾರೆ, ಸೈನ್ ಅಂತ ಕೊಟ್ಟಿದ್ದಾರೆ. ಇದು ಎರಡನ್ನೂ ಕೂಡ 50 KB ಒಳಗಡೆ ಇರಬೇಕು. ಅದಾದ ಮೇಲೆ JPEG ಅವ್ರ PNG ಆಗಿರಬೇಕು, ಫಾರ್ಮೇಟಲ್ಲಿ ಇರಬೇಕು. ಸೊ ನಾವು ಮೊಬೈಲಲ್ಲಿ ತೆಗೆಯುವಂಥ ಫೋಟೋಸ್ ಎಲ್ಲವೂ ಕೂಡ JPEG ಫಾರ್ಮೇಟಲ್ಲೇ ಇರುತ್ತೆ. ಸೊ ಅದನ್ನು ಯಾವುದೇ ರೀತಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಆ ಒಂದು ಫೋಟೋಸು KB ಏನಿದೆ, ರೆಸೊಲ್ಯೂಷನ್ ಏನಿದೆ 50 KBಗಿಂತ ಜಾಸ್ತಿ ಇರುತ್ತೆ. ಅದನ್ನು ನಾವೇನು ಮಾಡಬೇಕು ಅಂದರೆ ರೆಸೊಲ್ಯೂಷನನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಬೇರೆ ಬೇರೆ ಆ್ಯಪ್ಗಳನ್ನು ನೀವು ಉಪಯೋಗಿಸ್ಬೋದು. ಉದಾಹರಣೆಗೆ ನಾನು ತೋರಿಸ್ತೇನೆ. ಈಗ ನನ್ನ ಮೊಬೈಲಲ್ಲಿ ಮೊದಲಿಗೆ ನೀವು ಹೋಗ್ತೀರಿ, ಗೂಗಲಿಗೆ ಹೋಗ್ತೀರಿ, ಗೂಗಲ್ನಲ್ಲಿ ಫೋಟೋ ಕಾಂಪ್ರೆಸರ್ ಅಂತೇಳಿ ಟೈಪ್ ಮಾಡ್ತೀರಿ. ಗೂಗಲಲ್ಲಿ ಫೋಟೋ ಕಾಂಪ್ರೆಸರ್ ಅಂತ ನೀವು ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ಬೇರೆ ಬೇರೆ ಅಪ್ಲಿಕೇಶನ್ಗಳು ಬರುತ್ತೆ. ಇಲ್ಲಿ ಮೇಲ್ಭಾಗದಲ್ಲಿ ನೀವೇನು ಕಾಣ್ತಾ ಇದ್ದೀರಿ, PI7 ಇಮೇಜ್ ಟೂಲ್ ಅಂತ ಇದೆ. ಓಕೆ, ಸೊ ನೀವು PI7 ಇಮೇಜ್ ಟೂಲ್ ಅಂತಲೂ ಗೂಗಲಲ್ಲಿ ಟೈಪ್ ಮಾಡ್ಬೋದು, ಅಥವಾ ನೀವು ಸರ್ಚ್ ಅಂತ ಕೊಟ್ಟು ಈ ಮೇಲ್ಗಡೆ ಫಸ್ಟಲ್ಲಿರುವಂತಹ ಅಪ್ಲಿಕೇಶನನ್ನು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಕಾಂಪ್ಲೆಕ್ಸ್ ಇಮೇಜ್ 250 KB ಅಂತ ಇದೆ. ಸೊ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ನೋಡಿ, ಇಲ್ಲಿ ಒಂದು ವೇಳೆ ನೀವು ಅಪ್ಲಿಕೇಶನಲ್ಲಿ ನಿಮ್ಮಲ್ಲಿ 100 KB 200 KB ಹೀಗೆ ಜಾಸ್ತಿ ತೋರಿಸಿದರೆ ಇಲ್ಲಿ ನೀವು ಎಡಿಟ್ ಮಾಡಿ ಅದನ್ನು 50 ಮಾಡ್ಕೊಳ್ಬೋದು. ನಮಗೆ ಎಷ್ಟು KB ಬೇಕೋ ಅಷ್ಟು KB ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ನನ್ನ ಫೋಟೋ ಗ್ಯಾಲರಿಗೆ ಹೋಗುತ್ತೆ. ಇಲ್ಲಿ ಆ ಒಂದು ವಿದ್ಯಾರ್ಥಿಯ ಫೋಟೋವನ್ನು ನಾನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಆ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಸೆಲೆಕ್ಟ್ ಮಾಡ್ತೇನೆ. ಡನ್ ಅಂತ ಕೊಡ್ತೇನೆ. ಸೊ ಈಗ ಕಾಂಪ್ರೆಸ್ ಅಂತ ಕೊಟ್ಟಾಗ ಈಗ ಆ ಒಂದು ವಿದ್ಯಾರ್ಥಿನಿಯ ಫೋಟೋ ಏನಿದೆ ಅದು 49 KBಗೆ ಅಂದರೆ 50 KB ಒಳಗಡೆ ರೆಸೊಲ್ಯೂಷನಿಗೆ ಬಂದಿರುತ್ತೆ. ಅದಾದ ಮೇಲೆ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇದೀಗ ಆ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ. ಸೊ ಇದೀಗ ಫೋಟೋ ಡೌನ್ಲೋಡ್ ಆಗ್ತಾ ಇದೆ. ಇಲ್ಲಿ ನಾನು ಡೌನ್ಲೋಡ್ ಅಂತ ಕೊಡ್ತೇನೆ. 981 ಫೈಲ್ ನಂಬರ್ ನೆನಪಿಟ್ಕೊಳ್ಳಿ, 981 ಕೊನೆಯಲ್ಲಿ ಇರುವಂಥದ್ದು. ಸೊ ಇದೀಗ ಫೈಲ್ ಡೌನ್ಲೋಡೆಡ್ ಆದಮೇಲೆ ಇದೀಗ ನನ್ನ ಫೋಟೋ ಡೌನ್ಲೋಡ್ ಆಗಿ ಗ್ಯಾಲರಿಯಲ್ಲಿದೆ. ಮತ್ತೆ ನಾನು ಈ ಅಪ್ಲಿಕೇಶನಿಗೆ ಬರುತ್ತೇನೆ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಲಭಾಗದಲ್ಲಿ ಫೈಲ್ಸ್ ಅಂತ ಏನೋ ಆಪ್ಷನ್ ಬರುತ್ತೆ. ಫೈಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಮೇಲ್ಗಡೆ 891 ಏನಿದೆ, ಇದೀಗ ನಾನು ರೆಸೊಲ್ಯೂಷನನ್ನು ಕಡಿಮೆ ಮಾಡಿರುವಂತಹ ಫೋಟೋ ಆಗಿದೆ. ಸೊ ಆ ಫೋಟೋವನ್ನು ರೀಸೆಂಟಲ್ಲಿ ನಾನು ಸೆಲೆಕ್ಟ್ ಮಾಡ್ತೇನೆ. ಈಗ ಫೋಟೋ ಅಪ್ಲೋಡ್ ಆಗಿದೆ. ಇದೇ ಮಾದರಿಯಲ್ಲಿ ನಾನು ಸಹಿಯನ್ನು ಕೂಡ 50 KBಗೆ ಇಳಿಸಬೇಕು. ಈಗ ನಾನು ಕೂಡ ಇದನ್ನು ಸೇಮ್ ಪ್ರೊಸೀಜರಲ್ಲಿ ಡೌನ್ಲೋಡ್ ಮಾಡಿದ್ದೇನೆ. ಚೂಸ್ ಫೈಲ್ ಮೇಲೆ ಹೋಗ್ತೇನೆ, ಫೈಲ್ಸ್ ಮೇಲೆ ಹೋಗ್ತೇನೆ. ಅದಾದ ಮೇಲೆ ನಾನು ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಟಿರುವಂತಹ ಸಹಿ ಏನಿದೆ, ಸಹಿಯ ಮೇಲೆ ನಾನು ಆಯ್ಕೆ ಮಾಡ್ತೇನೆ. ಇಲ್ಲಿ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೇನೆ ಸಹಿ. ಸೊ ಇಲ್ಲಿ ಕಾಣ್ತಾ ಇದೆ, ಈ ಒಂದು ಸಹಿಯನ್ನು ನಾನೀಗ ಅಪ್ಲೋಡ್ ಮಾಡ್ತೇನೆ. ಚೂಸ್ ಫೈಲ್, ಫೈಲ್ಸ್, ನಾನು ಆಯ್ಕೆ ಮಾಡಿರುವಂತಹ ಸಿಗ್ನೇಚರ್ ಇಲ್ಲಿದೆ. 50.10 KB ಇದೆ ನೋಡಿ. ಇಲ್ಲಿ JPG ಫಾರ್ಮೇಟಲ್ಲಿದೆ. ಮೇಲ್ಗಡೆ ಸೆಲೆಕ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನನ್ನ ಸಹಿ, ಮಗುವಿನ ಸ್ಟೂಡೆಂಟ್ನ ಸಹಿ ಮತ್ತು ಫೋಟೋ ಇದೆರಡೂ ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದರ ಕೆಳಭಾಗದಲ್ಲಿ ಬರುತ್ತೆ ಅಕೌಂಟ್ ನಂಬರ್. ಸೊ ಇಲ್ಲಿ ವಿದ್ಯಾರ್ಥಿಯ ಅಕೌಂಟ್ ನಂಬರನ್ನು ಹಾಕಬೇಕು. ನಾನು ಅಕೌಂಟ್ ನಂಬರನ್ನು ಹಾಕ್ತೇನೆ. IFSC ಕೋಡನ್ನು ಹಾಕ್ತೇನೆ.
ಓಕೆ, ಬಾರ್ 0VJMAMU ಇದು IFSC ಕೋಡ್. ಒಂದು ವೇಳೆ ನಿಮಗೆ IFSC ಕೋಡ್ ಗೊತ್ತಿಲ್ಲ ಅಂತಾದರೆ ನೀವೇನು ಮಾಡ್ತೀರಾ? IFSC ಕೋಡ್ ಗೊತ್ತಿಲ್ಲ ಅಂತಾದರೆ ನೀವು ಮಾಡಬೇಕಾದದ್ದು ಇಷ್ಟೇ, ಗೂಗಲಿಗೆ ಹೋಗಿ ಗೂಗಲ್ನಲ್ಲಿ ನಿಮ್ಮ ಬ್ಯಾಂಕ್ ಮತ್ತು ಬ್ರ್ಯಾಂಚನ್ನು ಹಾಕಿ ಅಲ್ಲಿ ಸರ್ಚ್ IFSC ಕೋಡ್ ಅಂತ ಹಾಕಿದರೆ ನಿಮ್ಮ ಬ್ಯಾಂಕಿನ ಬ್ರ್ಯಾಂಚಿನ IFSC ಕೋಡ್ ಡೈರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ನನಗೆ ಗೊತ್ತಿದೆ, IFSC ಕೋಡ್ ಹಾಕಿದ್ದೇನೆ, ಬ್ಯಾಂಕ್ ಆಫ್ ಬರೋಡಾ ಅಂತ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಹಾಕಿದಾಗ ಇದಿಷ್ಟು ಎರಡನೇ ಹಂತ ಆಯಿತು. ಸೊ ಈಗ ಬಹಳ ಮುಖ್ಯವಾಗಿರುವಂಥದ್ದು ಡಿಕ್ಲರೇಷನ್ ಫಾರ್ಮ್. ಓಕೆ, ಸೊ ಇದಿಷ್ಟನ್ನು ನಾನು ತುಂಬಿದ್ದೇನೆ. ತುಂಬಿ ಆದ ಮೇಲೆ ನಾನು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಏನಾದರೂ ಮಿಸ್ಟೇಕ್ ಇದ್ದರೆ, ಪೆಂಡಿಂಗ್ ಇದ್ದರೆ ಇಲ್ಲಿ ತೋರಿಸ್ತದೆ ನೋಡಿ. ನನ್ನ ಏನು ಪರ್ಸನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ತುಂಬಿಲ್ಲ, ಅದಾದಮೇಲೆ ಟ್ರ್ಯಾಕ್ ಸೂಟ್ ಸೈಜ್ ತುಂಬಿಲ್ಲ, ಶೂಸ್ ಸೈಜ್ ತುಂಬಿಲ್ಲ ಅಂತ ಬರುತ್ತೆ. ಸೊ ನಾನು ಬ್ಯಾಕ್ ಹೋಗ್ತೇನೆ, ಮತ್ತೆ ಇಲ್ಲಿ ತುಂಬ್ತೇನೆ. ಈಗ ನಾನು ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನೆಕ್ಸ್ಟ್ ಪೇಜಿಗೆ ಹೋಗಿದೆ ಡಿಕ್ಲರೇಷನ್. ಆದಮೇಲೆ ನೀವು ಡಿಕ್ಲರೇಷನ್ವರೆಗೆ ಹೋಗಿ ಮತ್ತೆ ಇಲ್ಲಿ ಸ್ಟಾಪ್ ಮಾಡಿದರೆ ನಿಮ್ಮ ಎರಡನೇ ಹೆಜ್ಜೆ ನೀವು ಕಂಪ್ಲೀಟ್ ಮಾಡಿರುವಂಥದ್ದು ಸೇವ್ ಆಗಿರುತ್ತೆ. ಸೊ ಬೇಕಾದರೆ ನಾವು ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡೋಣ. ನಿಮ್ಗೆ ಗೊಂದಲ ಇದ್ದರೆ ಡಿಕ್ಲರೇಷನ್ ಫಾರ್ಮ್ ರೆಡಿ ಇಲ್ಲ ನಂದು, ನಾನು ಡಿಕ್ಲರೇಷನ್ ಹಾಕದೇನು ಈ ಹಿಂದೆ ಹಾಕಿದಂತಹ ಎಲ್ಲ ರೆಕಾರ್ಡ್ಸು ಡಾಕ್ಯುಮೆಂಟ್ಸು ಸೇವ್ ಆಗಿರುತ್ತಾ ಅನ್ನುವಂಥ ಪ್ರಶ್ನೆ ಇರ್ಬೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇದೀಗ ನಾನು ಡಿಕ್ಲರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಲ್ಲ, ಡಿಕ್ಲರೇಷನ್ ಫಾರ್ಮನ್ನು ಮತ್ತೆ ಅಪ್ಲೋಡ್ ಮಾಡ್ತೇನೆ. ನಿಮ್ಗೆ ತೋರಿಸ್ತೇನೆ ಒಮ್ಮೆ. ವಿದೌಟ್ ಡಿಕ್ಲರೇಷನ್ ಫಾರ್ಮ್ ಅಪ್ಲೋಡ್ ಮಾಡದ ಹೊರತಾಗಿ ನಾವು ಮಾಡಿರುವಂತಹ ಎಲ್ಲ ಫೈಲ್ಸ್ ಅಪ್ಲೋಡು ಮತ್ತು ಇವೆಂಟ್ ಸೆಲೆಕ್ಷನು ಇದೆಲ್ಲ ಸೇವ್ ಆಗಿರುತ್ತಾ ಅಂತ ಬೇಕಾದರೆ ನೋಡೋಣ. ಸೊ ಇಲ್ಲಿವರೆಗೆ ಹೋಗಿ ನಾನು ಬ್ಯಾಕ್ ಹೋಗ್ತೇನೆ. ಓಕೆ, ಬ್ಯಾಕ್ ಹೋಗಿ ಇಲ್ಲಿ ಲಾಗೌಟ್ ಆಗ್ತೇನೆ, ಒಮ್ಮೆ ಸೈನ್ ಔಟ್ ಆಗ್ತೇನೆ, ಎಸ್ ಅಂತ ಕೊಡ್ತೇನೆ, ಮತ್ತೆ ಸೈನ್ ಇನ್ ಆಗ್ತೇನೆ. ಇದು ಕೇವಲ ನಿಮಗೆ ತೋರಿಸ್ಲಿಕ್ಕಾಗಿ, ನೀವು ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಬೇಕಾದರೆ ಅಪ್ಲೋಡ್ ಮಾಡ್ಬೋದು ಫೈಲನ್ನು. ಓಕೆ, ಲಾಗಿನ್ ಆಗ್ತೇನೆ. ಇದೀಗ ನಾನು ಸ್ಯಾಟ್ಸ್ ನಂಬರ್ ಹಾಕ್ತೇನೆ, ಪ್ರಿಯಾ ವಿದ್ಯಾರ್ಥಿನಿಯ ಸ್ಯಾಟ್ಸ್ ನಂಬರ್ ಹಾಕಿ ನಾನು ಫೆಚ್ ಅಂತ ಕೊಡ್ತೇನೆ. ಈ ರೀತಿ ಫೆಚ್ ಅಂತ ಕೊಟ್ಟಾಗ ಇದೀಗ ವಿದ್ಯಾರ್ಥಿನಿಯ ಇವೆಂಟ್ ಇಲ್ಲಿ ಆ್ಯಡ್ ಆಗಿದೆ. ಓಕೆ, ಅವಳ ಫಾರ್ಮ್ ಇದೆಯಾ? ಓಕೆ, ನೋಡೋಣ. ಆ ಒಂದು ಫಾರ್ಮ್ ಈಗಾಗಲೇ ತುಂಬಿರುವಂಥದ್ದು ಇದೆಯಾ ಅಂತ ನೋಡೋಣ. ಸೊ ಇಲ್ಲ, ಇಲ್ಲೀಗ ನಾನು ಅಪ್ಲಿಕೇಶನ್ ಮೇಲೆ ಹೋಗಿ ಸರ್ಚ್ ಅಂತ ಕೊಟ್ಟಿದ್ದೇನೆ, ಪೇಸ್ಟ್ ಫೆಚ್ ಅಂತ ಕೊಟ್ಟಿದ್ದೇನೆ. ಓಕೆ, ಸೊ ಇಲ್ಲಿ ಕೆಳಭಾಗದಲ್ಲಿ ನಾನು ಈಗಾಗಲೇ ಸೇವ್ ಮಾಡಿರುವಂತಹ ಎಲ್ಲ ಈವೆಂಟ್ಗಳು ಇದೆ, ಅಲ್ಲಿ ನೋಡಿದಿರಿ. ಓಕೆ, ಬಹಳ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂಥದ್ದು ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ವಿದ್ಯಾರ್ಥಿನಿಯ ಫೋಟೋ, ಸಹಿ ಮಾಡಿರುವಂತಹ ಫೋಟೋ ಇದೆಯಾ ಅಂತ ನೋಡಬೇಕು. ಇಲ್ಲಿ ನೀವು ಕಾಣ್ತೀರಿ ವಿದ್ಯಾರ್ಥಿನಿಯ ಫೋಟೋನೂ ಇದೆ, ಟ್ರ್ಯಾಕ್ ಸೂಟ್ ಸೈಜ್, ಶೂ ಸೈಜ್, ಪರ್ಸನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್, ಸಹಿ, ಇದಿಷ್ಟು ಅಕೌಂಟ್ ನಂಬರ್, IFSC ಕೋಡ್, ಬ್ಯಾಂಕ್ ನಂಬರ್ ಇದೆಲ್ಲವೂ ಕೂಡ ಸೇವ್ ಆಗಿದೆ. ಸೊ ಆದ್ದರಿಂದಾಗಿ ನೀವು ಎರಡನೇ ಹೆಜ್ಜೆ, ಮೊದಲ ಹೆಜ್ಜೆ ನನ್ನ ಮೊದಲ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೀವು ಈವೆಂಟನ್ನು ಆ್ಯಡ್ ಮಾಡ್ತಾ ಹೋಗೋದು, ಎಲ್ಲ ವಿದ್ಯಾರ್ಥಿಗಳ ಈವೆಂಟನ್ನು ಆ್ಯಡ್ ಮಾಡುತ್ತಾ ಹೋಗಿ ಕೊನೆಯಲ್ಲಿ ಎಕ್ಸಿಟ್ ಅಥವಾ ಸೈನ್ ಔಟ್ ಆದರೂ ಕೂಡ ಮರುದಿನ ನೀವು ಓಪನ್ ಮಾಡಿದರೆ ಎಲ್ಲ ಈವೆಂಟ್ ಸೇವ್ ಆಗಿರುತ್ತೆ. ಸೊ ಇಲ್ಲಿ ಎರಡನೇ ಹೆಜ್ಜೆಯನ್ನು ನೀವು ಒಂದು ವೇಳೆ ಮಾಡಿ ಮತ್ತೆ ಸೈನ್ ಔಟ್ ಕೊಡ್ತೀರಿ, ಲಾಗೌಟ್ ಆಗ್ತೀರಿ, ಮರುದಿನ ಈವೆಂಟ್ ಮತ್ತೆ ಫೈಲನ್ನು ಕಂಪ್ಲೀಟ್ ಮಾಡ್ತೀರಿ ಅಂತಾದರೆ ಅದಕ್ಕೂ ಕೂಡ ಇಲ್ಲ ಆಪ್ಷನ್ ಇದೆ, ಅದನ್ನು ಕೂಡ ತೋರಿಸಿದ್ದೇನೆ. ನೀವು ಇಷ್ಟು ಹಂತದವರೆಗೆ ಹೋಗಿ ನೀವು ಲಾಗೌಟ್ ಆದರೂ ಕೂಡ ನಿಮ್ಮ ಎಲ್ಲ ಫೈಲ್ಸ್ ಸೇವ್ ಆಗಿದೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ನಿಮಗೆ ಡಿಕ್ಲರೇಷನ್ ಫಾರ್ಮ್ ಬರ್ತಾ ಇಲ್ಲ. ಸೊ ಇಲ್ಲಿ ನೀವು ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಡೇಟ್ ಅಂತ ಏನು ಬರುತ್ತಲ್ವಾ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ನಿಮ್ಮ ಫೈಲನ್ನು ಅಪ್ಲೋಡ್ ಮಾಡುವಂಥ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಒಂದು ಇವೆಂಟನ್ನು ಆ್ಯಡ್ ಮಾಡಿದ್ದೀರಿ, ಇಷ್ಟು ಡಾಕ್ಯುಮೆಂಟ್ಸನ್ನು ತುಂಬಿದ್ದೀರಿ. ಎರಡನೇ ಫೈಲನ್ನು ಮತ್ತೆ ಇವೆಂಟನ್ನು ನೀವು ಆ್ಯಡ್ ಮಾಡಲಿಕ್ಕೆ ಅಂತ ಹೋದರೆ ಅಲ್ಲಿಯೂ ಕೂಡ ನಿಮಗೆ ಈವೆಂಟನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈಗ ಡಿಕ್ಲರೇಷನನ್ನು ಯಾವ ರೀತಿ ತುಂಬಬೇಕು? ಸೊ ಇಲ್ಲಿ ಫಸ್ಟಿಗೆ ಒಂದು ಸ್ಕ್ವೇರ್ ಮಾರ್ಕ್ ಕಾಣ್ತದೆ, ಚೌಕ, ಅದರಲ್ಲಿ ಟಿಕ್ ಮಾಡಬೇಕು. ಅದಾದಮೇಲೆ ಚೂಸ್ ಫೈಲ್ ಅಂತ ಇದೆ. ಏನಿದು ಡಿಕ್ಲರೇಷನ್ ಅಂದರೆ ನಮ್ಮ
ವಿದ್ಯಾರ್ಥಿಯ ಪೋಷಕರ ಒಪ್ಪಿಗೆ ಪತ್ರ. ನೋಡಿ, ಇದನ್ನು ನೀವು ಟೈಪ್ ಮಾಡಿದ್ದನ್ನು ಪ್ರಿಂಟ್ ತೆಗೆದು ಇದಕ್ಕೆ ಸಹಿ ಹಾಕಿಸ್ಬೋದು. ಇದು ಡಿಫಾಲ್ಟ್ ಆಗಿ ಬರುತ್ತೆ. ಇಲ್ಲವಾದಲ್ಲಿ ನೀವು ಚೂಸ್ ಫೈಲಿಗೆ ಹೋಗಿ ಫೈಲಲ್ಲಿ ನಾನೊಂದು ಫೋಲ್ಡ್ರನ್ನು ಹಾಕಿರ್ತೇನೆ. ನಿಮಗೆ ಒಂದು ಫೈಲನ್ನು PDF ಕಾಪಿಯನ್ನು ನಿಮ್ಗೆ ಕಳಿಸಿರ್ತೇನೆ. ಆ PDF ಕಾಪಿಯನ್ನು ನೀವು ನಿಮ್ಮ ಈ ಒಂದು ಫೈಲಿಗೆ ಅಪ್ಲೋಡ್ ಮಾಡ್ಬೋದು, ಸಹಿಯನ್ನು ಮಾಡಿ ಅಪ್ಲೋಡ್ ಮಾಡಬಹುದು. ಸೊ ಆ ಫಾರ್ಮೆಟನ್ನು ಕೂಡ ನಾನು ನಿಮ್ಮ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಸೊ ಇಲ್ಲಿ ಕಾಣ್ತೀರಿ, ಇದು ನಮ್ಮ ವಿದ್ಯಾರ್ಥಿಯ ಪೋಷಕರ ಒಪ್ಪಿಗೆ ಪತ್ರ. ಸೊ ಅದು ನೀವು ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಿ. ಆ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ಫೋಟೋವನ್ನು ನಾನಿಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಒಂದು ನಿಮಗೆ ಡೌಟ್ ಬರುತ್ತೆ, ಏನು ನಾವು ಫೋಟೋವನ್ನು ಯಾವ ರೀತಿ PDF ಕನ್ವರ್ಟ್ ಮಾಡಬೇಕು ಅಂತ. ಅದನ್ನು ಕೂಡ ನಿಮಗೆ ನಾನು ತಿಳಿಸ್ತೇನೆ. ಓಕೆ, ಮೊದಲಿಗೆ ನೋಡೋಣ, ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಳೋಣ. ಈಗ PDF ನಾನು ಕನ್ವರ್ಟ್ ಮಾಡಿದಂತಹ ಒಪ್ಪಿಗೆ ಪತ್ರ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿ ಆದ ಮೇಲೆ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನಮ್ಮ 3ನೇ ಹಂತ ಫೈಲ್ ಅಪ್ಲೋಡ್ ಆಗಿದೆ, ಒಪ್ಪಿಗೆ ಪತ್ರವೂ ಕೂಡ ಅಪ್ಲೋಡ್ ಆಗಿದೆ. ಈಗ ಕೊನೆಯದಾಗಿ ನಮಗೆ ಕೊಡಲಿಕ್ಕಿರುವಂಥದ್ದು ಸಬ್ಮಿಟ್. ಈ ರೀತಿ ಸಬ್ಮಿಟ್ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿನಿಯ ಏನು ಇದಿದೆ, ಎಲಿಜಿಬಿಲಿಟಿ ಫಾರ್ಮ್ ಇದೆ, ಅದು ಸಬ್ಮಿಟ್ ಆಗುತ್ತೆ. ಸೊ ಅಪ್ಲೋಡ್ ಫೈಲ್ನ ಕೆಳಭಾಗದಲ್ಲಿ ಸಬ್ಮಿಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಬಂದಿದೆ. ಈ ಒಂದು ರೆಫರೆನ್ಸ್ ನಂಬರನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾಗತ್ತೆ. ಓಕೆ ಅಂತ ಕೊಡ್ತೇನೆ. ಇದೀಗ ನಮ್ಮ ವಿದ್ಯಾರ್ಥಿನಿ ನಾನು ಏನು ಅಪ್ಲಿಕೇಶನನ್ನು ಎಲಿಜಿಬಿಲಿಟಿ ಫಾರ್ಮನ್ನು ಹಾಕಿದ್ದೇನೆ ಅದೇನಾಗಿದೆ, ಸೇವ್ ಆಗಿದೆ. ಸೊ ಇಲ್ಲಿ ಸೇವ್ ಆಗಿದೆ ಇಲ್ವಾ ಅನ್ನೋದನ್ನು ಯಾವ ರೀತಿ ನೋಡ್ಬೋದು ಅಂತ ಹೇಳಿದರೆ, ನೀವಿಲ್ಲಿ ವಿದ್ಯಾರ್ಥಿಯ ಏನು ರಿವ್ಯೂ ಮೇಲೆ ಹೋದರೆ, ರಿವ್ಯೂವಲ್ಲಿ ನಿಮಗೆ ಎಷ್ಟು ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ನೀವು ಹಾಕಿದ್ದೀರಿ, ಅಪ್ಲೋಡ್ ಮಾಡಿದ್ದೀರಿ, ಆ ಸಂಖ್ಯೆಯಲ್ಲಿ ಕಾಣುತ್ತೆ ನೋಡಿ. ಅಪ್ಲಿಕೇಶನ್ ಕೌಂಟ್ 0, PE ಟೀಚರ್ ಕೌಂಟ್ 0 ಅಂತ, ಅಪ್ಲಿಕೇಶನ್ ಕೌಂಟ್ 3, PE ಟೀಚರ್ ಕೌಂಟ್ 0 ಅಂತ ತೋರಿಸ್ತಾ ಇದೆ. 3 ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ನಾನು ಈಗ ತುಂಬಿದ್ದೇನೆ. ಓಕೆ ಅಂತ ಕೊಡ್ತೇನೆ. ಈಗ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಅಂಶ ಏನಂದರೆ, ತಂದೆ ತಾಯಿಯ ಪೋಷಕರ ಒಪ್ಪಿಗೆ ಪತ್ರವನ್ನು ಫೋಟೋದಿಂದ JPGಯಿಂದ ಯಾವ ರೀತಿ PDF ಕನ್ವರ್ಟ್ ಮಾಡಬೇಕು ಅಂತ ಅದನ್ನು ಕೂಡ ನಾನು ತಿಳಿಸ್ತೇನೆ. ನೋಡಿ, ಇಷ್ಟು ಹಂತ ಆದ ಮೇಲೆ ನಾವು ಪ್ರಿಂಟ್ ಅಂತ ಕೊಟ್ಟರೆ ಹಾಗೆ ಎಲಿಜಿಬಿಲಿಟಿ ಪ್ರಿಂಟ್ ಬರುತ್ತಾ. ಬಟ್ ಈ ವರ್ಷದ ಏನು ಅಪ್ಡೇಟ್ ಮಾಡಿದ್ದಾರೆ ಸಾಫ್ಟ್ವೇರಲ್ಲಿ, ಆ ಸಾಫ್ಟ್ವೇರಲ್ಲಿ PDF ನಾವು ಇಷ್ಟು ತುಂಬಿದ ಮೇಲೆ ಎಲಿಜಿಬಿಲಿಟಿ ಫಾರ್ಮನ್ನು ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಬೇಕಾದ್ರೆ ಪ್ರಿಂಟ್ ತೆಗಿಬೇಕಾದ್ರೆ 3 ಕ್ಲಸ್ಟರ್ ಮಾಡಲೇಬೇಕು. 3 ಕ್ಲಸ್ಟರ್ ಮಾಡಿದ ಹೊರತಾಗಿ ನಮಗೆ ಅಪ್ಲಿಕೇಶನ್ ಫಾರ್ಮಿನ ಪ್ರಿಂಟನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಓಕೆ, ಇದೊಂದು ಮಾತನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಮಾಡಿದಾಗ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಈಗ ಕೊನೆಯದಾಗಿ ಇದನ್ನು ಕೂಡ ತಿಳಿಸಿಬಿಡ್ತೇನೆ ನಿಮಗೆ ಯಾವ ರೀತಿ PNGಯಿಂದ ಫೋಟೋದಿಂದ ನಿಮಗೆ PDF ಕನ್ವರ್ಟ್ ಮಾಡಬೇಕು ಅಂತೇಳಿ. ನೀವು ಮೊದಲಿಗೆ ಗೂಗಲಿಗೆ ಹೋಗ್ತೀರಿ. ಗೂಗಲ್ನಲ್ಲಿ PNG ಟು PDF ಅಂತ ನೀವು ಟೈಪ್ ಮಾಡ್ತೀರಿ. PNG ಟು PDF, ಕನ್ವರ್ಟ್ JPEG ಟು PDF ಅಥವಾ PNG ಟು PDF. ಐ ಲವ್ PDF ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಸೆಲೆಕ್ಟ್ JPG ಇಮೇಜಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಯಾವುದಾದ್ರೂ ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ತೀರಿ. ಅಲ್ಲಿ ನಾವು ಅದೇ ಫಾರ್ಮೆಟನ್ನೇ ನೋಡೋಣ. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್, ಕನ್ಸೆಂಟ್ ಲೆಟರ್ ಇಲ್ಲಿದೆ. ಕನ್ಸೆಂಟ್ ಲೆಟರ್ ಬ್ಲ್ಯಾಂಕ್ ಕನ್ಸೆಂಟ್ ಲೆಟರ್ ಇದೆ. ಸೊ ಇದು ನೋಡಿ JPG ಫಾರ್ಮೆಟಲ್ಲಿದೆ. ಕನ್ವರ್ಟ್ ಟು PDF ಅಂತ ಕೆಳಭಾಗದಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಡೌನ್ಲೋಡ್ PDF ಅಂತ ಕೊಡ್ತೇನೆ. ಇದೀಗ PDF ಆಗಿ ಈ ಒಂದು ಫೈಲ್ ಸೇವ್ ಆಗಿರುತ್ತೆ. ಸೊ ಇದು ಗೂಗಲಲ್ಲಿ ಸೇವ್ ಆಗಿರುತ್ತೆ. ನಮ್ಮ ಏನು ಮೇನ್ ಫೋಲ್ಡರ್ ಇದೆ, ಸೊ ಗ್ಯಾಲರಿ ಇದೆ, ಆ ಗ್ಯಾಲರಿಯಲ್ಲಿ ಇದು ಸೇವ್ ಆಗಿರುತ್ತೆ. ಅಲ್ಲಿಂದ ನೀವು ನಮ್ಮ ಸೈಟಿಗೆ ಹೋಗಿ ಅಪ್ಲೋಡ್ ಅಂತ ಹೋದಾಗ ಗ್ಯಾಲರಿಯಿಂದ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಬಹಳ ಮುಖ್ಯವಾಗಿರುವಂತಹ ವಿದ್ಯಾರ್ಥಿಯ
ಪಾಸ್ಪೋರ್ಟ್ ಸೈಜ್ ಫೋಟೋ, ವಿದ್ಯಾರ್ಥಿಯ ಸಹಿ ಮತ್ತು ವಿದ್ಯಾರ್ಥಿ ಪೋಷಕರ ಒಪ್ಪಿಗೆ ಪತ್ರವನ್ನು ಅಪ್ಲೋಡ್ ಮಾಡುವಂತಹ ವಿಧಾನವಾಗಿರುತ್ತೆ. ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.